ವಿಕೋಪಕ್ಕೆ ಹೋಯಿತು ರಸ್ತೆ ಜಗಳದ ರಾಧಾಂತ. ಕಾರಿನ ಗಾಜು ಪುಡಿ ಮಾಡಿದಂತಹ ಯುವಕರು, 5 ಯುವಕರಿಂದ ಕಾರಿನ ಗ್ಲಾಸ್ ಅವಾಂತರ ನಡೆದಿದೆ. ಸೈಡ್ ಬಿಡುವಂತಹ ವಿಚಾರಕ್ಕೆ ಕಾರು ಚಾಲಕರ ವಾಗ್ವಾದವನ್ನ ನಡೆಸಿದ್ದಾರೆ. ಕಾರು ಸೈಡ್ಗೆ ಹಾಕಿಸಿ ಗ್ಲಾಸ್ ಅನ್ನ ಹೊಡೆದಿದ್ದಾರೆ 5 ಯುವಕರು. ದಂಪತಿ ಹಾಗೇನೆ ಮಗು ಇದ್ದಂತಹ ಕಾರಿನ ಗ್ಲಾಸ್ ಅನ್ನ ಹೊಡೆದು ಕಿರಿಕ್ ಮಾಡಿದ್ದಾರೆ. ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಉಲ್ಲಾಸ್ ಎಂಬುವರಿಗೆ ಸೇರಿದಂತಹ ಕಾರಿನ ಗಾಜನ್ನ ಪುಡಿ ಮಾಡಿದ್ದಾರೆ. ಇನ್ನು ಘಟನೆಯ ದೃಶ್ಯ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಎಕ್ಸ್ ನಲ್ಲಿ ಟ್ವೀಟ್ ಮಾಡೋ ಮೂಲಕ ನಗರ ಪೊಲೀಸರಿಗೆ ಉಲ್ಲಾಸ್ ದೂರನ್ನ ದಾಖಲಿಸಿದ್ದಾರೆ. ರೋಡ್ ರೇಜ್ ನಲ್ಲಿ ಕಾರಿನ ಗಾಜನ್ನ ಪುಡಿ ಮಾಡಿರುವಂತದ್ದು 5 ಯುವಕರಿಂದ ಕಾರಿನ ಗ್ಲಾಸ್ ಅನ್ನ ಒಡೆದು ಅವಾಂತರ ಸೃಷ್ಟಿಯಾಗಿದೆ. ಇದು ನಡೆದಿರುವಂತದ್ದು ಸೈಡ್ ಬಿಡುವಂತಹ ವಿಚಾರಕ್ಕೆ. 2 ಚಾಲಕರ ನಡುವೆ ಗಲಾಟೆ ಆಗಿದೆ. ಕಾರನ್ನ ಸೈಡ್ಗೆ ಹಾಕಿಸಿ ಗ್ಲಾಸ್ ಹೊಡೆದು 5 ಯುವಕರು, ದಂಪತಿ ಹಾಗೇನೆ ಮಗು ಇತ್ತು ಆ ಕಾರ್ನಲ್ಲಿ. ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ಒಂದು ಘಟನೆ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಶುರುವಾದಂತಹ ಗಲಾಟೆ ಇದು. ಉಲ್ಲಾಸ್ ಎಂಬುವರಿಗೆ ಸೇರಿದಂತಹ ಕಾರು. ಈ ಒಂದು ದೃಶ್ಯ ಕಾರ್ನಲ್ಲಿರುವಂತಹ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಒಂದು ವಿಡಿಯೋವನ್ನ ಎಕ್ಸ್ ನಲ್ಲಿ ಟ್ವೀಟ್ ಮಾಡೋ ಮೂಲಕವಾಗಿ ಪೊಲೀಸರಿಗೆ ದೂರು ದಾಖಲಿಸಿದ್ದಾರೆ. ಘಟನೆಯ ಇಡೀ ದೃಶ್ಯ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇವರು ದಾರಿ ಬಿಡಲಿಲ್ಲ. ಈ ಒಂದು ವಿಚಾರಕ್ಕಾಗಿ ಕಾರನ್ನು ಅಡ್ಡಗಟ್ಟಿ ಗಲಾಟೆ ಮಾಡಿದ್ದಾರೆ. ತದನಂತರದಲ್ಲಿ ಕಾರಿನ ಗ್ಲಾಸ್ ಅನ್ನ ಪುಡಿ ಮಾಡಿದ್ದಾರೆ. ಇದು ಡ್ಯಾಶ್ ಕ್ಯಾಮೆರಾದ ದೃಶ್ಯ. ಇದು ಕಾರನ್ನ ಅಡ್ಡಗಟ್ಟಿ ಅಲ್ಲಿ ಜಗಳ ತೆಗಿತಾರೆ. ತದನಂತರದಲ್ಲಿ ಗ್ಲಾಸ್ ಅನ್ನ ಪುಡಿ ಮಾಡ್ತಾರೆ. ಈ ಒಂದು ವಿಡಿಯೋನ ಎಕ್ಸ್ ನಲ್ಲಿ ಶೇರ್ ಮಾಡಿದ್ದಾರೆ. ಉಲ್ಲಾಸ್ ಅವರ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಜಪ್ಪ, ಯಾವ ಆಡ್ತಿರೋದು? ನಡೆಯೋಲೆ, ನೀನು ಹುಡುಗರ ಜೊತೆ ಹೆಂಗ್ ಹೋಗ್ತಿದ್ಯಾ ಹಂಗಿರು. ಏನು ಏನ್ ಬಂದ್ಬಿಟ್ಟೈತಿ ನಿನ್ಗೆ? ರೆಡಿಯೋ ಡ್ಯಾಶ್ ಕ್ಯಾಮಲ್ಲಿ ಎಲ್ಲ ರೆಕಾರ್ಡ್ ಆಗೈತೆ. ಬಾ ಬಾ, ಮಗು ಐತೆ, ಏನಾದ್ರು ಆದ್ರೆ ಮಗನೇ ಡ್ಯಾಶ್ ಕ್ಯಾಮಲ್ಲಿ ಎಲ್ಲ ರೆಕಾರ್ಡ್ ಆಗ್ತೈತೆ. ಏನ್ ಯೂಸ್ ಮಾಡ್ದೆ? ಹೊಡಿ ಹೊಡ್ದಾಕು ಕ್ಯಾಮ್ರಾದಲ್ಲಿ. ನನ್ನ ಮಗನೇ ಒಂದು ರೆಕಾರ್ಡ್ ಆಗೈತೆ. ಬಾ ನಡಿಯೋ, ಬೆಳಗ್ಗೆ ಸ್ಟೇಷನ್ ನಡಿಯೋ. ಡ್ಯಾಶ್ ಕ್ಯಾಮಲ್ಲಿ ಎಲ್ಲ ರೆಕಾರ್ಡ್ ಆಗೈತೆ. ಬಾ ಬಾ, ಮಗು ಐತೆ, ಏನಾದ್ರು ಆದ್ರೆ ಬೆಳಗ್ಗೆ ಸ್ಟೇಷನ್ ಅಲ್ಲಿ ಇರ್ತೀಯ. ಹೋಗಲೇ, ಇಲ್ಲೆಲ್ಲ ರೆಕಾರ್ಡ್ ಆಗ್ತೈತೆ. ಹೋಗ ತೆಗಿಸ್ತೀನಿ. ಹೋಗು. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, ಯಾವ ಒಂದು ಕಾರಣಕ್ಕಾಗಿ ಈ ರೀತಿಯಾದಂತಹ ಗಲಾಟೆ ನಡೆದಿರುವಂತದ್ದು? ಯಾವಾಗ ನಡೆದಿರುವಂತಹ ಘಟನೆ ಇದು? ನಿತಿನ್, 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ಅಂದ್ರೆ ಬೆಂಗಳೂರು ತುಮಕೂರು ರಸ್ತೆ ಮಾರ್ಗ ಏನಿದೆ, ಈ ಮಾರ್ಗದಲ್ಲಿ ನಡೆದಿರುವಂತಹ ಘಟನೆ. ಅಂದ್ರೆ 2 ಕಾರು ಹೋಗ್ತಿರುವಂತಹ ಸಂದರ್ಭದಲ್ಲಿ ಸೈಡ್ ಬಿಡುವಂತಹ ವಿಚಾರಕ್ಕೆ 2 ಕಾರಿನ ಚಾಲಕರ ನಡುವೆ ಈ ಒಂದು ಗಲಾಟೆ ಆಗತ್ತೆ. ಗಲಾಟೆ ಆದ ನಂತರದಲ್ಲಿ ಕಾರನ್ನ ಸೈಡಿಗೆ ಹಾಕುವಂತೆ ಹೇಳಿದಂತ ಒಂದು ವೇಳೆಯಲ್ಲಿ ಉಲ್ಲಾಸ್ ಎಂಬಾತ ಕಾರು ಚಾಲಕ ಏನಂದ್ರೆ ತನ್ನ ಕಾರನ್ನ ಸೈಡಿಗೆ ಹಾಕ್ತಾನೆ. ಅಲ್ಲಿ ಗಮನಿಸಬಹುದು, ಒಂದು ಪೆಟ್ರೋಲ್ ಬಂಕ್ ಕೂಡ ಹತ್ರನೇ ಇದೆ. ಆ ಪೆಟ್ರೋಲ್ ಬಂಕ್ ಇದ್ದಂತಹ ಜಾಗದಲ್ಲಿ ಕಾರನ್ನ ಸೈಡ್ಗೆ ಹಾಕ್ತಾರೆ. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆಯುತ್ತೆ. ಅಂದ್ರೆ ಇಲ್ಲಿ ಸೈಡ್ ಬಿಟ್ರು, ಕಾರ್ ಮುಂದೆ ಹೋಯ್ತು ಹಿಂದೆ ಹೋಯ್ತು ಅನ್ನೋದಕ್ಕಿಂತಾಗಿ ಇಬ್ಬರಿಗೂ ಕೂಡ ಒಂದು ಪ್ರತಿಷ್ಠೆ ಆಗತ್ತೆ. ಅಂದ್ರೆ ಉಲ್ಲಾಸ್ ಸೇರಿದಂತೆ ಇನ್ನೊಬ್ಬ ಕಾರು ಚಾಲಕ ಏನಿದ್ದಾರೆ, ಅವರಿಬ್ಬರ ನಡುವೆ ಅಷ್ಟೇ ಮಾತಿನ ಚಕಮಕಿ ಆಗತ್ತೆ. ಇದೇ ಒಂದು ಗಲಾಟೆ ತಾರಕಕ್ಕೆ ಏರಿ ಉಲ್ಲಾಸ್ ಇದ್ದಂತಹ ಕಾರಿನ ಗ್ಲಾಸ್ ಅನ್ನ ಪುಡಿ ಮಾಡಿರುವಂತದ್ದು. ಅಂದ್ರೆ ಮತ್ತೊಂದು ಕಾರಿನಲ್ಲಿ 5 ಜನ ಯುವಕರು ಇದ್ರು ಅನ್ನುವಂತಹ ನಿಟ್ಟಿನಲ್ಲಿ ಎಕ್ಸ್ ಆಪ್ ಏನಿದೆ ಅಲ್ಲಿ ಒಂದು ಟ್ವೀಟ್ ಅನ್ನ ಮಾಡೋದ್ರ ಮೂಲಕವಾಗಿ ನಗರ ಪೊಲೀಸರಿಗೆ ಟ್ಯಾಗ್ ಅನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ನಗರ
ನಗರ ಪೊಲೀಸರು ಈ ಹಿಂದೆಯೇ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಅಂದ್ರೆ ಇಂತಹ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಯಾರಾದ್ರೂ ಇಂತಹ ಒಂದು ಕೃತ್ಯವನ್ನ ಮಾಡಿದ್ದೇ ಆದ್ರೆ ಅವರ ಮೇಲೆ ರೌಡಿ ಶೀಟರ್ ಅನ್ನ ಓಪನ್ ಮಾಡೋದಾಗಿ ಎಚ್ಚರಿಕೆಯನ್ನ ಕೊಟ್ಟರು. ಇದಾಗಿಯೂ ಕೂಡ ನಗರದಲ್ಲಿ ರೋಡ್ ರೇಜ್ ನಿರಂತರವಾಗಿ ನಡೀತಾ ಇರುವಂತದ್ದು ಎಲ್ಲೋ ಒಂದ್ ಕಡೆಗೆ ಸಾಕಷ್ಟು ಪುಂಡಾಟಗಳು ರಸ್ತೆಯಲ್ಲಿ ಹೆಚ್ಚಾಗ್ತಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿರುವಂತದ್ದು. ನಿತಿನ್, ಇನ್ನು ಯಾವ್ದಾದ್ರು ಆಕ್ಷನ್ ತಗೊಂಡಿದ್ದಾರೆ? ಪೊಲೀಸರಿಗೆ ಟ್ವೀಟ್ ಮಾಡಿದ್ದಾರೆ, ಟ್ವೀಟ್ ಮಾಡೋ ಮೂಲಕವಾಗಿ ಆರೋಪವನ್ನ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ 5 ಜನರಿಗೆ ಆಕ್ಷನ್ ತೆಗೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರೆ ಹೇಗೆ? ನಿತಿನ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಆ ರೀತಿಯಾಗಿ ಗಲಾಟೆ ಮಾಡಿದಂತಹ 5 ಯಾರು ಅನ್ನುವಂಥವ್ರು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಕೇವಲ ಆ ಕಾರ್ ನಂಬರ್ ಅನ್ನಷ್ಟೇ ಸದ್ಯಕ್ಕೆ ಎಕ್ಸಾಪ್ ನಲ್ಲಿ ಒಂದು ಟ್ವೀಟ್ ಮಾಡಿರುವಂತದ್ದು. ಹಾಗಾಗಿ ಪೊಲೀಸರು ಕೂಡ ಅಲ್ಲಿ ಕಾರಲ್ಲಿ ಇದ್ದಂತಹ 5 ಯಾರು, ಜೊತೆಗೆ ಕಾರು ಯಾರಿಗೆ ಸೇರಿದ್ದು ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆ ಕೂಡ ಮಾಡ್ತಿರುವಂತದ್ದು. ಹಾಗಾಗಿ ಮುಂದಿನ ಹಂತದಲ್ಲಿ ಅವರ ವಿರುದ್ಧವಾಗಿ ಏನಾದ್ರೂ ರೌಡಿ ಶೀಟರ್ ಓಪನ್ ಮಾಡುವಂತಹ ಒಂದು ಕಾರ್ಯ ಆಗತ್ತಾ, ಅದನ್ನು ಕೂಡ ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಈ ಹಿಂದೆ ನಗರ ಪೊಲೀಸ್ ಆಯುಕ್ತರು ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ನಿತಿನ್, ಓಕೆ ರಾಜಪ್ಪ, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.